ಪಿರಿಯಾಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 13/4/2026 ಸಂಜೆ ಸುಮಾರು 6:45 ಸಮಯದಲ್ಲಿ ಯಾರೋ ಇಬ್ಬರು ಮುಸುಕುದಾರಿಗಳು ಒಂದು ಪಲ್ಸರ್ ಬೈಕ್ನಲ್ಲಿ ಬಂದು ಅವರಿಬ್ಬರು ಮಾಸ್ಕ್ ಮತ್ತು ಹೆಲ್ಮೆಟನ್ನು ಹಾಕ್ಕೊಂಡು ಬಂದು ಒಬ್ಬ ಪ್ರವೀಣ್ ಕುಮಾರ್ ಅಂತೇಳಿ ಆ ಒಬ್ಬ ಯುವಕನ ಮೇಲೆ ಏಕಾಏಕಿ ದಾಳಿ ಮಾಡಿ ಆತನ ಕೈಗೆ ತೀವ್ರತರವಾದ ಗಾಯವನ್ನು ಮಾರಕಾಸ್ತ್ರಗಳಿಂದ ಮಾಡಿ ಅಲ್ಲಿಂದ ಅವರು ಪರಾರಿಯಾಗಿ ಹೋಗಿರ್ತಾರೆ. ಈ ಒಂದು ಪ್ರಕರಣ ಏನು ಗಾಯಾಳು ಪ್ರವೀಣ್ ಕುಮಾರ್ ಅವರು ನೀಡಿದ ಒಂದು ದೂರಿನ ಆಧಾರದ ಮೇಲೆ ನಾವೊಂದು ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಪಿರಿಯಾಪಟ್ಟಣ ಠಾಣಾದಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾಯಿದ್ವಿ. ಈ ಒಂದು ಪ್ರಕರಣ ತನಿಖೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಇಬ್ಬರು ಆರೋಪಿತರ ಮೇಲೆ ನನಗೆ ಡೌಟ್ ಇದೆ ಅಂಥೇಳಿ ಒಂದು ಅನುಮಾನ ವ್ಯಕ್ತಪಡಿಸಿ ಒಂದು ಪ್ರಕರಣ ದಾಖಲು ಮಾಡಿದರು. ಒಬ್ಬರು ರಾಜಣ್ಣ ಅಲಿಯಾಸ್ ಸೌದೆ ರಾಜ ಅಂಥೇಳಿ ಮತ್ತು ಮಾಲಿಂಗ್ ಸ್ವಾಮಿ ಅಂಥೇಳಿ ಆ ಇಬ್ಬರು ಸೋದರ ಮಾವ ಆಗಬೇಕು. ಆ್ಯಕ್ಚುಲಿ ಯಾರು ಗಾಯಾಳು ಇದ್ದಾನೆ ಈತ ಪ್ರವೀಣ್ ಕುಮಾರ್, ಈತನಿಗೆ ಸೋದರ ಮಾವ ಆಗಬೇಕಾದವರು ಯಾರು ಸೌದೆ ರಾಜ ಅಂಥೇಳಿ, ಅಂದರೆ ತಂದೆಯ ತಾಯಿಯ ಬ್ರದರ್ ಆಗಬೇಕು. ಸೊ ಆಸ್ತಿ ವಿಚಾರಕ್ಕೆ ಅಣ್ಣ ಮತ್ತು ತಂಗಿ ಮಧ್ಯೆ ಒಂದು ವೈಮನಸ್ಸು ಇತ್ತು. ಆ ಒಂದು ವೈಮನಸ್ಸು ಹಿನ್ನೆಲೆಯಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂಥೇಳಿ ಒಂದು ದೂರನ್ನು ಕೊಟ್ಟಿದ್ದರು. ಆ ಒಂದು ತನಿಖೆಯನ್ನು ನಾವು ಮಾಡ್ತಾ ಇರುವಾಗ ಒಂದು ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂತು. ಅದರಲ್ಲಿಯೂ ಮುಖ್ಯವಾಗಿ ಈ ಪ್ರವೀಣ್ ಕುಮಾರ್ ಏನು ಈಗ ಗಾಯಾಳು ಆಗಿದ್ದರು, ಇವರಿಗೆ ಕಳೆದ ವರ್ಷ ಅಂದರೆ ಇದೇ ಒಂದು ಏಪ್ರಿಲ್ 2025ರಲ್ಲಿ ಆತನಿಗೆ ಒಂದು ಆಕ್ಸಿಡೆಂಟ್ ಮಾಡಿ ನನ್ನನ್ನು ಸಾಯಿಸಲು ಪ್ರಯತ್ನಿಸಿದ್ದರು ಅಂಥೇಳಿ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಸೊ ಆ ಪ್ರಕರಣವನ್ನು ನಾವು ಕೆದಕಿ ನೋಡಿದಾಗ ಆ ಪ್ರಕರಣ ಅಪಘಾತ ಪ್ರಕರಣ ಅಂತೇಳಿ ದಾಖಲಾಗಿತ್ತು. ಅದು ಹಾಗೆಯೇ ತನಿಖೆಯಲ್ಲಿ ನಮ್ಮ ಪಿರಿಯಾಪಟ್ಟಣ ಠಾಣೆಯಲ್ಲಿ ತನಿಖೆಯಲ್ಲಿತ್ತು. ಸೊ ಈ ಎರಡೂ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಂಡು ಗಂಭೀರವಾಗಿ ತೆಗೆದುಕೊಂಡು ಇದು ಒಂದು ಪ್ರಕರಣ ಏನೋ ಬೇರೆ ಸ್ವರೂಪ ಇದೆ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಪತ್ತೆ ಹಚ್ಚುವ ಸಂಬಂಧ DSP ಹುಣಸೂರು ರವಿಯವರ ಒಂದು ನೇತೃತ್ವದಲ್ಲಿ CPI ಬೈಲ್ಕುಪ್ಪೆ ದೀಪಕ್ ಮತ್ತು ಪಿರಿಯಾಪಟ್ಟಣ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ಪಿರಿಯಾಪಟ್ಟಣ ಸಬ್ ಇನ್ಸ್ಪೆಕ್ಟರ್ ಜಗದೀಶ್, ಬೆಟ್ಟದಪುರ ಸಬ್ ಇನ್ಸ್ಪೆಕ್ಟರ್ ಅಜಯ್ ಮತ್ತು ಬೈಲ್ಕುಪ್ಪೆ ಸಬ್ ಇನ್ಸ್ಪೆಕ್ಟರ್ ರವಿ ಇವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿ ಈ ಎರಡೂ ಪ್ರಕರಣಗಳನ್ನು ಪತ್ತೆ ಹಚ್ಚುವ ಒಂದು ಕಾರ್ಯ ಮಾಡ್ತಾಯಿದ್ವಿ. ಇನ್ನೊಂದು ಪ್ರಮುಖ ವಿಷಯ ಏನಂತಂದರೆ ಯಾರ ಮೇಲೆ ಈತ ಸಂಶಯ ವ್ಯಕ್ತಪಡಿಸಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿದರು ಆ ವ್ಯಕ್ತಿಗಳು ನಮ್ಮ CCTV ಕೆಲವೊಂದು ಫುಟೇಜ್ಗಳು ಸಿಕ್ಕಿತ್ತು. ಆ CCTV ಫುಟೇಜ್ನಲ್ಲಿ ಆ ವ್ಯಕ್ತಿಗಳು ಇರಲಿಲ್ಲ, ಬೇರೆ ಯಾರೋ ವ್ಯಕ್ತಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಒಂದು ನಮಗೆ ಅನುಮಾನ ಬಂತು. ಹೀಗಾಗಿ ಯಾರು ವ್ಯಕ್ತಿಗಳು ಯಾರಾದರೂ ಸುಪಾರಿ ಕೊಟ್ಟಿದ್ದಾರಾ ಅಥವಾ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅಂಥೇಳಿ ನಾವು ಅದರ ಬಗ್ಗೆ ಒಂದು ತನಿಖೆ ಮಾಡ್ತಾ ಇರುವಾಗ ಅದರಲ್ಲೂ ಪ್ರಮುಖವಾಗಿ ಹಳೆಯ ಒಂದು ಪ್ರಕರಣ ಏನಾಗಿತ್ತು ಹೋದ ವರ್ಷ ಆ ಅಪಘಾತ ಪ್ರಕರಣ, ಆ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಅದರಲ್ಲಿ ಕೂಲಂಕುಷವಾಗಿ ನಾವು ವಿಚಾರಣೆ ಮಾಡ್ತಾ ಇರುವಾಗ ಆ ಒಂದು ಪ್ರಕರಣದಲ್ಲಿ ಒಬ್ಬ ಕಾರನ್ನ ಓಡಿಸ್ತಾ ಇರೋವನು ಶಫಿ ಅಂತೇಳಿ, ಸುಳ್ಳೆ ಮೂಲದವನು ಶಫಿ ಅಂತೇಳಿ, ಆ ಶಫಿ ಯಾರು, ಆತ ಯಾಕೆ ಈ ಒಂದು ಇದರಲ್ಲಿ ಅಪಘಾತದಲ್ಲಿ ಭಾಗಿಯಾದ ಅಂಥೇಳಿ ನಾವು ನೋಡ್ತಾ ಇರುವಾಗ ಆತನ ಒಂದು ಹಲವಾರು ವಿಧಾನಗಳಲ್ಲಿ ನಾವು ತನಿಖೆ ಮಾಡಿದಾಗ ಆತ ಸಹಿತ ಈ ಒಂದು ಸೋದರ ಮಾವ ಏನಿದ್ದಾನೆ, ಈ ನೊಂದಿತ ಫಿರ್ಯಾದಿದ್ದಾರೆ ಪ್ರವೀಣ್ ಅವರ ಸೋದರ ಮಾವ ಸೌದೆ ರಾಜ ಏನಿದ್ದಾರೆ ಅವನು ಮತ್ತು ಈತ ಶಫಿ ಅನ್ನೋರು ಅಫೆನ್ಸ್ ಪೂರ್ವದಲ್ಲಿ ಮತ್ತು ಅಫೆನ್ಸ್ ಸಂದರ್ಭದಲ್ಲಿ ಇಬ್ಬರು ಕಾಂಟ್ಯಾಕ್ಟ್ನಲ್ಲಿರೋದು ನಮಗೆ ಗೊತ್ತಾಗ್ತದೆ. ಆ ಒಂದು ಆಧಾರದ ಮೇಲೆ ಆ ಪ್ರಕರಣ ನಾವು ಅದರಲ್ಲಿ 307 ಏನು ಒಂದು ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನನ್ನು ಆ್ಯಡ್ ಮಾಡಿಕೊಂಡು ಆ ಒಂದು ಪ್ರಕರಣದಲ್ಲಿ ಶಫಿ ಮತ್ತು ಈ ಸೌದೆ ರಾಜ ಇಬ್ಬರನ್ನು ನಾವು ಅರೆಸ್ಟ್ ಮಾಡಿ ಈಗಾಗಲೇ ದಸ್ತಗಿರಿ ಮಾಡಿ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ.